ಫ್ರೆಂಡ್ಸ್, ತುಂಬ ಜನ ರೆಡಿಯಾಗಿ ಹಾರ್ತಾರೋ ಹಕ್ಕಿಗಳು ಕೇಳ್ತಾ ಇದ್ರಿ. ರೆಡಿಯಾಗಿ ಹಾರ್ತಾರೋ ಹಕ್ಕಿಗಳು ಕೊಡ್ತಾ ಇದ್ದೀನಿ. ಇದು ಕೊಡ್ತಾ ಇರೋದು ಒಂದೇ ಕಾರಣಕ್ಕೆ, ಇವೆಲ್ಲ ಇವಾಗ ಟೈಮಿಂಗು 3 ಗಂಟೆ 4 ಗಂಟೆ 4:15 ಗಂಟೆ ಹಿಂಗೆ ಆಡ್ತಾರೋ ಹಕ್ಕಿಗಳು. ಈ ಹಕ್ಕಿ ಹಿಂದೆ ನಾವು ಓಡಿಸ್ಕೊಂಡಿರೋಕ್ಕಾಗಲ್ಲ. ಯಾಕಂದರೆ ನಮ್ಮ ಹತ್ರ ಇವಾಗ ಬೇರೆ ಹಕ್ಕಿಗಳು 8-9 ಗಂಟೆ ಬಂದಿರೋ ಹಕ್ಕಿಗಳನ್ನ ಓಡಿಸ್ತಾ ಇರ್ತೀವಿ. ಈ ಹಕ್ಕಿಗಳನ್ನ ನಾವು ಓಡಿಸೋಕ್ಕಾಗಲ್ಲ. ಈ ಹಕ್ಕಿಗಳು ನಾವು ಹೆಂಗಿದ್ರು ನಾವು ರೆಕ್ಕೆ ಹೊಡೆದು ನೆಕ್ಸ್ಟ್ ವರ್ಷಕ್ಕೆ ನೋಡ್ಕೊಳ್ಳೋಣ ಅಂತ ರೆಕ್ಕೆ ಹೊಡೆದಿಡೋ ಹಕ್ಕಿಗಳು. ಮೇಯ್ನು ನಮ್ಮ ಹಕ್ಕಿಗಳು ನಮ್ಮ ಮನೆಗೆ ನಾವೇನು ಮಾಡಿಸ್ಕೊಂಡಿದ್ದೀವಿ ಪಟ್ಟಾಗಳು ಮೇನ್ ಲೈನ್ಗಳಲ್ಲಿ, ಅದೇ ಲೈನ್ಗಳಲ್ಲಿ ಬಂದಿರೋ ಹಕ್ಕಿಗಳಿವು. ಯಾಕಂದರೆ ನಾವು ಟೂರ್ನಮೆಂಟ್ಗೆ ಯಾವ ಹಕ್ಕಿ ಬಿಡ್ತೀವಿ ಸೇಮ್ ಲೈನಲ್ಲಿ ಮಾಡಿಸಿರೋ ಹಕ್ಕಿಗಳು. ಸುಮ್ಮನೆ ಹಕ್ಕಿ ಈ ವರ್ಷ ರೆಕ್ಕೆ ಹೊಡೆದು ಆಡ್ದೇ ಇರಬಾರ್ದು, ಎಲ್ಲರೂ ಒಂದು ಕಡೆ ಆಡಿಸೋ ಕಡೆ ಕೊಟ್ಬಿಟ್ಟು ಒಂದು ಒಳ್ಳೆ ಟೈಮ್ ಬರಲಿ ಹಕ್ಕಿ ಅಂದ್ಬಿಟ್ಟು ಎಲ್ಲರ ಹತ್ರನೂ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಲಿ, ಟೂರ್ನಮೆಂಟ್ಗೆ ಒಂದು ಒಳ್ಳೆ ಹೆಸರು ಮಾಡಲಿ ಅಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡೋಣ ಅಂದ್ಬಿಟ್ಟು ಮಾಡ್ತಾರೋ ವೀಡಿಯೋ ಇದು. ಮತ್ತು ರೇಟು ಅಷ್ಟೇ. ತುಂಬ ಜನ 3,000-4,000 ಹಕ್ಕಿಗಳು ಕೊಡಿ, ರೆಡಿ ಇರೋ ಹಕ್ಕಿಗಳು ಕೊಡಿ, ನಾವು ಕಾಸು ಕೊಡೋಕೆ ರೆಡಿ ಇದ್ದೀವಿ, 3,000 ಆದರೂ ಪರವಾಗಿಲ್ಲ 4,000 ಆದರೂ ಪರವಾಗಿಲ್ಲ ಅಂತ ತುಂಬ ಜನ ಫೋನ್ ಮಾಡಿ ಕೇಳಿದರು. ಆದರೆ ನಾನು ಹಂಗೆ 3,000-4,000ಕ್ಕೆ ಇವತ್ತು ಯಾವ ಹಕ್ಕಿನೂ ವೀಡಿಯೋ ಆಗ್ತಾಯಿಲ್ಲ. ಕಮ್ಮಿ ಬೆಲೆಗೆ ಕೊಡೋಣ. ಯಾಕಂದರೆ ನೀವು ಟೂರ್ನಮೆಂಟ್ಗೆ ಹಕ್ಕಿಗಳು ರೆಡಿ ಮಾಡ್ಕೊಂಡು ಕಾಸು ಕಟ್ಟಿರ್ತೀರ. ಎಷ್ಟೋ ಜನ ಹತ್ರ ಹಕ್ಕಿಗಳು ಟೂರ್ನಮೆಂಟ್ಗೆ ಆಡ್ತಾ ಇಲ್ಲ, ಎಷ್ಟೋ ಜನ ಹಕ್ಕಿಗಳನ್ನ ಕಳ್ಕೊಂಡಿದ್ದಾರೆ. ಎಲ್ಲರಿಗೂ ಒಂದು ಸಹಾಯ ಆಗಲಿ ಅಂದ್ಬಿಟ್ಟು ಇವತ್ತಿನ ವೀಡಿಯೋ ಮಾಡ್ತಾ ಇರೋದು. ಪ್ರತಿಯೊಂದು ಹಕ್ಕಿನೂ ಕಮ್ಮಿ ಬೆಲೆಗೆ ಕೊಡ್ತಾಯಿದ್ದೀನಿ. ಸುಮ್ಮನೆ ಕಾಸು ಮಾಡಬೇಕು, ದುಡ್ಡು ಮಾಡಬೇಕು ಅಂದ್ಬಿಟ್ಟು ನನಗೇನು ಉದ್ದೇಶ ಇಲ್ಲ. ನನ್ನ ಉದ್ದೇಶ ಇರೋದು ಒಂದೇ, ನಮ್ಮ ಹಕ್ಕಿ ಎಲ್ಲೇ ಕೊಟ್ರೇನು ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಬೇಕು, ಪ್ಲಸ್ಸು ಅವರು ನಮ್ಮ ಹತ್ರ ಗಿಫ್ಟು ಮೇಯ್ನ್ ಇಸ್ಕೊಳ್ಳೇಬೇಕು ಅಂತ. ಈ ಹಕ್ಕಿಗಳಲ್ಲಿ ಯಾವ ಹಕ್ಕಿ ಆದರೂ ನೀವು ಟೂರ್ನಮೆಂಟ್ಗೆ 5 ಅವರ್ಸ್ರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಹಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಅದೇ ನೀವು ಟೂರ್ನಮೆಂಟ್ಗೆ ಏನಾರೋ ಈ ಹಕ್ಕಿಗಳನ್ನ 10 ಗಂಟೆ ಹಾರಿಸಿದ್ರೆ ಪ್ರತಿಯೊಬ್ರಿಗೂ ಯಾರ್ಯಾರು 10 ಗಂಟೆ ಹಾರಿಸ್ತಾರೆ ಟೂರ್ನಮೆಂಟ್ಗೆ ಪ್ರತಿಯೊಬ್ರಿಗೂ ಒಂದು ಹಕ್ಕಿಗೆ 4 ಹಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಯಾಕಂದರೆ ನಿಮಗೆ ನಾವು ಎಷ್ಟು ಸಪೋರ್ಟ್ ಮಾಡ್ತೀವೋ ಅಷ್ಟು ಸಪೋರ್ಟ್ ನಿಮ್ಮ ಕಡೆಯಿಂದ ನಮಗಾಗತ್ತೆ ಅಂದ್ಬಿಟ್ಟು ಈ ಮಾಡ್ತಾರೋ ವೀಡಿಯೋಗಳಿದ್ದು ನಾನು. ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟಲ್ಲಿ ನೆಕ್ಸ್ಟ್ ನಿಮ್ಗೆ ಯಾವ ಹಕ್ಕಿಗಳು ಬೇಕು ಅಂತ ಮೆಸೇಜ್ ಮಾಡಿ. ಆದಷ್ಟು ನಿಮಗೆ ಏನು ಹಕ್ಕಿಗಳು ಬೇಕೋ ಆ ಹಕ್ಕಿಗಳನ್ನ ತಲುಪ್ಸೋಕ್ಕೆ ನಾವು ಟ್ರೈ ಮಾಡ್ತೀವಿ. ಇವತ್ತಿನ ವೀಡಿಯೋಲ್ಲಿ ದಿ ಬೆಸ್ಟ್ ಲೈನ್ಗಳು ಹಾಕಿದ್ದೀನಿ, ದಿ ಬೆಸ್ಟ್ ಹಕ್ಕಿಗಳು ಹಾಕಿದ್ದೀನಿ. ನಮ್ಮ ಮನೇಲಿ ನಾವು ಏನು ಹಕ್ಕಿಗಳು ಮಾಡಿಸಿ ಪಟಾಗಳು ಮಾಡಿಸಿ ಆಡಿಸ್ಬೇಕು ಅಂತ ನಾವು ಮಾಡಿಕ್ಕಿರ್ತೀವೋ ಲೈನು, ಅದೇ ಲೈನಲ್ಲಿ ಹಕ್ಕಿಗಳು ನಿಮ್ಮ ತನಕ ತಲುಪ್ಸೋಣ ಅಂದ್ಬಿಟ್ಟು ಮಾಡಿರೋ ವೀಡಿಯೋ ಇದು. ಇವತ್ತು ಆಡಿರೋ ಟೈಮ್ ಇದು ಕಮ್ಮಿ ಇರ್ಬೋದು. ಇದೇ ಹಕ್ಕಿಗಳನ್ನ ಓಡಿಸ್ಕೊಂಬಂದರೆ ಇವಲ್ಲಿ ನಿಮಗೆ 8 ಗಂಟೆನೂ ಆಡೋ ಹಕ್ಕಿಗಳಿದೆ, 10 ಗಂಟೆ ಲೈನಲ್ಲೂ ಹಕ್ಕಿಗಳಿದೆ. ಆದರೆ ನಾನು ಕೊಡ್ತಾ ಇರೋದು ಮಿನಿಮಮ್ ಟೈಮ್ ಬಂದ್ಬಿಟ್ಟು 3-4 ಗಂಟೆ ಇವಾಗ ಪ್ರೆಸೆಂಟ್ ಆಡ್ತಾರೋ ಹಕ್ಕಿಗಳಿವು. ನಾನು 8 ಗಂಟೆ ಆಡ್ತಾಯಿದ್ದೆ ಅಂದ್ಬಿಟ್ಟು 8 ಗಂಟೆಗೆ ರೇಟ್ ಒಂದು, 10 ಗಂಟೆ ಆಡತ್ತೆ ಅಂದ್ಬಿಟ್ಟು 10 ಗಂಟೆಗೆ ಒಂದು ರೇಟು, ಹಿಂಗೆ ಯಾವ ಹಕ್ಕಿನೂ ನಂಗೆ ಕೊಡೋಕ್ಕೆ ಇಷ್ಟ ಇಲ್ಲ. ನಾನು ಕೊಡ್ತಾ ಇರೋದೇ ಇವಾಗ ಮಿನಿಮಮ್ ಟೈಮ್ ಇವು ಏನು ಆಡ್ತಾಯಿದೆ ಆ ಟೈಮ್ ಹೇಳ್ಬಿಟ್ಟೆ ಕೊಡ್ತೀನಿ. ಪ್ರತಿಯೊಂದು ಹಕ್ಕಿನೂ ಬಾಜಿ ಹತ್ತಿದೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಒಳ್ಳೆ ಹಕ್ಕಿಗಳದ್ದು ವೀಡಿಯೋ ಮಾಡಿದ್ದೀನಿ. ಹಲೋ ಫ್ರೆಂಡ್ಸ್, ಸಮಸ್ತ ಪಾರಿವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರೋ ಹೇಳಬೇಕು ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದ್ದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೇ ಲೈನು ನಗಿನ ತಾಮ್ರಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ.
ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹಿಂಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ 8 ಗಂಟೆ 5 ಗಂಟೆ 7 ಗಂಟೆ 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಡ್ಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚವಾಗಿ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚವಾಗಿ ಹಾರಬೇಕು, ಸಾಚವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟ್ ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯ್ತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9 ಗಂಟೆ 18 ನಿಮಿಷ ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಹಕ್ಕಿನೇ ಫಸ್ಟ್ ಟೈಮು ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ. ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 2025ಗೆ ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025ಕ್ಕೆ ಹಾರಿ
ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ವೀಡಿಯೋಗೆ ಇನ್ನೊಂದು ವೀಡಿಯೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾವು ಈ ವರ್ಷ 2026 2026ಕ್ಕೆ 9:39 4 ಸೀಲ್ಗೆ 7 ಕಲ್ಲಿ ಪಟ್ಟಾನ ಆಡಿಸಿ ಹಕ್ಕಿದು ಡೀಟೇಲು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಹಕ್ಕಿದು ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು. ನೋಡಿದವರೆಲ್ಲ ಖುಷಿಪಟ್ಟಿದ್ದಾರೆ. 9:39 ಈ ವರ್ಷಕ್ಕೆ 2026ಗೆ ಆಡಿಸಿದ್ದೀವಿ. ಫ್ರೆಂಡ್ಸ್, ಇದು ನೋಡ್ಬೋದು ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ, ಆಚೆ ಪಕಟ, ಬಿಳೆ ತಾಮ್ರಲ್ಲಿ ಗಂಡು. ಇದೇನಂದರೆ ನಾವು ರೆಕ್ಕೆ ಕಿತ್ಕೊಡೋದು ಲೇಟ್ ಆಯಿತು. ಅದರಿಂದ ರೆಕ್ಕೆ ಬರ್ತಾ ಇದೆ. ಇನ್ನು ರೆಕ್ಕೆ ಫುಲ್ ಬಂದಿಲ್ಲ. ನೀವು ಇಸ್ಕೊಂಡು 15 ದಿನ ನೀವು ಕಳ್ಳ ಮಾಡೋ ಅಷ್ಟರಲ್ಲಿ ರೆಕ್ಕೆನೂ ಫುಲ್ ಚೆನ್ನಾಗಿ ಬಂದಿರುತ್ತೆ. ಏನಂದರೆ ಈ ಅಕ್ಕಿ ಬಿಡ್ತಾ ಇಲ್ಲ, ಅದಕ್ಕೋಸ್ಕರ ದಪ್ಪ ಮೇವೆ ಇಕ್ಕಿದ್ದೀವಿ. ರಾಗಿಗೆ ಶಿಫ್ಟ್ ಮಾಡ್ಕೊಳ್ಳಿ ಈ ಅಕ್ಕಿನ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಬೋದು, ಕ್ವಾಲಿಟೀಸ್ ನೋಡ್ಬೋದು. ಈ ಅಕ್ಕಿ ಒಂದು ಅಕ್ಕಿ ಮಾತ್ರ ಹಾರಿಸಿಲ್ಲ, ಇನ್ನೂ ಹಾರಿಸಿಲ್ಲ. ಇದನ್ನ ನೀವು ಹಾರಿಸ್ಕೊಬೇಕು. ಕ್ವಾಲಿಟೀಸ್ ಚೆನ್ನಾಗಿದೆ. ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚ್ ಇವೆಲ್ಲ ಸಖತ್ತಾಗಿದೆ. ಗಂಡು ಪ್ರತಿಯೊಂದು ಗಂಡಕ್ಕಿಗಳು ತೋರಿಸಿರೋದು ಇವತ್ತಿನ ವೀಡಿಯೋಲಿ. ಹೆಣ್ಣಕ್ಕಿಗಳು ಯಾವುದೂ ಇಲ್ಲ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 1,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಬರೀ 1,500 ಕೊಡ್ತೀನಿ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಬಿಳೆ ತಾಮ್ರಲ್ಲಿ ಗಂಡಿದು ರೆಕ್ಕೆ ಎಲ್ಲ ಬರ್ತಾ ಇದೆ. ಕ್ವಾಲಿಟೀಸ್ ನೋಡ್ಬೋದು, ಸಖತ್ತಾಗಿರುತ್ತೆ. ಯಾರೇ ಹಕ್ಕಿನ ಟೂರ್ನಮೆಂಟ್ಗೆ ಆರಿಸಿರೋನು ನಮ್ಮ ಕಡೆಯಿಂದ ಗಿಫ್ಟ್ ಇರುತ್ತೆ. 5 ಗಂಟೆ ಮಿನಿಮಮ್ ಟೈಮ್ ಮಾಡಿಸ್ಬೇಕು. ಅದೇ 10 ಗಂಟೆ ಬಿಟ್ಟವ್ರಿಗೆ ಗಿಫ್ಟ್ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ. ಕ್ವಾಲಿಟೀಸು ಕಂಡೀಷನ್ ನೋಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಬಿಳೆ ತಾಮ್ರಲ್ಲಿ ಗಂಡು. ಫ್ರೆಂಡ್ಸ್, ಈಗ ಏನು ಜಸ್ಟ್ ಬಿಳೆ ತಾಮ್ರಲ್ಲಿ ಗಂಡು ತೋರಿಸ್ದೆ. 1.5 ಬಾಲ ಲೆಕ್ಕ ಬರುತ್ತೆ. ಚುಪ್ ತಿರಿ, ಉದ್ದ ತಿರಿ, ತಿರಿಗಳು ಬರ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ತಿರಿಗಳು ಬರ್ತಾ ಇದೆ. ಇನ್ನು ತಿರಿಗಳು ಬರಬೇಕು. ಬಿಳೆ ತಾಮ್ರಲ್ಲಿ ತಿರಾವಲ್ ಗರಿ ನೋಡ್ಬೋದು, 10ನೇ ಗರಿ ನೋಡ್ಬೋದು, ಇಲ್ಲಿ ಬರ್ತಾ ಇದೆ. ಇನ್ನು ಬಂದ ಮೇಲೆ ನೀವು ಬಿಡ್ಕೊಬೋದು. 10ನೇ ಗರಿ ಬರೋ ಅಷ್ಟರಲ್ಲಿ ನೀವು ಅಕ್ಕಿನ ಕಳ್ಳ ಮಾಡ್ಕೊಂಡ್ರೆ ಸಾಕು. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆ, ಆಚೆ ಪಕಟ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಅನಾರಿ ನೋಡ್ಬೋದು, ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಈ ಲೈನೇ ಅನಾರಿಯಲ್ಲಿ ಬಂದಿರೋದು. ಕುಪ್ಪಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಬ್ಲೂ ಶೇಡಲ್ಲಿರುತ್ತೆ. ಅನಾರಿ ಬಂದ್ಬಿಟ್ಟು ಕ್ರ್ಯಾಕ್ಸು ಒಡಕಲ್ ಥರ ಫುಲ್ ಹರ್ಡ್ಕೊಂಡಿರುತ್ತೆ. ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಹಾರಿಸ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿ. ಚೋರಿಲಂತೂ ತುಂಬ ಒಳ್ಳೆ ಅಕ್ಕಿ ಇದು. ನೋಡ್ಬೋದು, ಇಲ್ಲಿ ಕ್ವಾಲಿಟಿ ಸಖತ್ತಾಗಿರುತ್ತೆ. ರಿಂಗ್ ನಂಬರ್ ಜ್ಞಾಪಕ ಹಾಕ್ಕೊಳ್ಳಿ. ರಿಂಗ್ ನಂಬರ್ 3705. ರೇಗ್ದಾರಲ್ಲಿ ಪಿಲಾಂಕ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಕಿಂತ ಚಿಕ್ಕ ಚೊಂಚಿರುತ್ತೆ. ಎಸ್ ಟೈಪ್ ಕುತ್ತಿಗೆ ಇರುತ್ತೆ. ರೆಕ್ಕೆ ಬಾಲ ಎಲ್ಲ ಫುಲ್ ಇದೆ. ಪ್ರೆಸೆಂಟಾಗೆ ಇದು ರೆಡಿಯಾಗಿ ಹಾರ್ತಾರೋ ಟೈಮ್ ಬಂದ್ಬಿಟ್ಟು 4 ಕಾಲು 4:15 ಹಿಂಗಾಡ್ತಾ ಇದೆ. ಗಾಳಿ ಇದ್ದಂಗೆ ಅಕ್ಕಿ ಒಳ್ಳೆ ಆಟ ತೋರಿಸ್ತಾ ಇದೆ. ಇವೆಲ್ಲ ಬೆಳಗ್ಗೆ ಉಡಾನ್ ಮಾಡಿರೋ ಅಕ್ಕಿಗಳು. ಇನ್ನು ಮಧ್ಯಾಹ್ನ ಉಡಾನ್ ಮಾಡಿಲ್ಲ ನಾವು, ಬೆಳಗ್ಗೆ ಉಡಾನ್ ಮಾಡಿರೋದು. ಉಲ್ಟಾ ಉಡಾನ್ ಮಾಡ್ಕೊಂಬಂದಂಗೆ ಟೈಮಿಂಗು ಜಾಸ್ತಿ ಆಗುತ್ತೆ, ಟೈಮಿಂಗು ರೈಸ್ ಆಗುತ್ತೆ. ಬಾಜಿನೂ ಅಷ್ಟೇ, ಎದೆ ಎತ್ಕೊಂಡು ಒಂದು ಸತಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ 4ರಿಂದ 5 ರಾಕೆಟ್ ಬಾಜಿ ಮಾಡುತ್ತೆ. ಒಂದು ಸತಿ ಪಲ್ಲಾಗೋಯ್ತು ಅಂದರೆ 20-25 ನಿಮಿಷ ಪಲ್ಲಾಗೋಗ್ಬಿಟ್ಟು ಬರುತ್ತೆ. ಕ್ವಾಲಿಟಿ ವೈಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಆಚೆ ಪಕಟ ಇರುತ್ತೆ. ಶೇಪೇ ನೋಡ್ಬೋದು, ಸಕ್ಕತ್ತಾಗಿದೆ. ಈ ವರ್ಷ ಹಾರ್ಸೋಕ್ಕೂ ಒಳ್ಳೆ ಅಕ್ಕಿ, ಪ್ಲಸ್ ನಿಮಗೆ ಫ್ಯೂಚರ್ಗೆ ಬ್ರೀಡಿಂಗ್ ಮಾಡ್ಸೋಕ್ಕೂ ತುಂಬ ಒಳ್ಳೆ ಗಂಡು. 2ನೇ ದಸ್ತದ ಗಂಡಿದು. ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿದೆ. ರೇಗ್ದಾರಲ್ಲಿ ಪಿಲಾಂಕ ಕಣ್ಣು. ಕ್ವಾಲಿಟೀಸ್ ನೋಡ್ಬೋದು, ಸೂಪರ್ ಕ್ಲಾಸ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಆಲ್ರೆಡಿ ಇದು 4 ಗಂಟೆ ದಾಟಿರೋ ಅಕ್ಕಿ. ಆರಾಮಾಗಿ ನೀವು ಇನ್ನೂ ಲಾಂಗ್ ಟೈಮ್ ಮಾಡ್ಕೊಬೋದು. ಈ ಗಂಡಲ್ಲಿ ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ರೇಗ್ದಾರಲ್ಲಿ ಗಂಡು ತೋರಿಸ್ದೆ. ಸಿಂಗಲ್ ಚಡಿ ಬಾಲ ಇಲ್ಲಿ ನೋಡ್ಬೋದು, ಫುಲ್ ಚಡಿ ಬಾಲ ತಿರ್ಕೊಳುತ್ತೆ. ಚುಪ್ ತಿರಿ, ಉದ್ದ ತಿರಿ ಇಲ್ಲಿ ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ನು ಸಖತ್ತಾಗಿದೆ. ಮತ್ತು ಇನ್ನೊಂದು ನೋಡ್ಬೋದು, ಗರಿಗಳಲ್ಲಿ ಕೆಂಪು ಬಿಳಿ ಇದೆ. ಇಲ್ಲಿ ನೋಡ್ಬೋದು, ಕೆಂಪು ಇದೆ, ಬಿಳಿನೂ ಇದೆ. ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋದು. ಇನ್ನು ಇದು ತಿರಿಗಳೆಲ್ಲ ಉದ್ರಿ ಹೊಸ ತಿರಿ ಬಂದಾಗ ಈ ಕೆಂಪು ಬಿಳಿ ಕಾಂಬಿನೇಷನ್ ಬರುತ್ತೆ ಎಲ್ಲ ತಿರಿಗಳೂ. 2 ಸೈಡ್ ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಂಪು ಬಿಳಿ ಕಾಂಬಿನೇಷನ್ ಇದೆ. ಇಲ್ಲಿ ಬಣ್ಣ ನೋಡ್ಕೊಳ್ಳಿ, ಧೂಮ ಮೇಲೆ ರೇಗ್ದಾರ್ ಬಣ್ಣ. ಚಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ, ಆಚೆ ಪಕಟ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. ಅಗ್ಲ ಕಣ್ಣಿರುತ್ತೆ, ಸಖತ್ ಅಗ್ಲ ಕಣ್ಣಿರುತ್ತೆ. ಹೆವಿ ಶುದ್ಧ ಕಣ್ಣಿರುತ್ತೆ. ಪ್ಲಸ್ಸು ಕಣ್ಣಲ್ಲಿ ಬಣ್ಣ ನೋಡ್ಕೊಳ್ಳಿ, ಲೈಟ್ ಹಳದಿ ಅಲ್ಲ, ಡಾರ್ಕ್ ಹಳದಿ ಬಣ್ಣ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಗ್ರೀನ್ ಕಲರಲ್ಲಿರುತ್ತೆ.
ಪುತ್ಲಿಗೆ ಫುಲ್ಲು ಅಂಟ್ಕೊಂಡು ಸುತ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಶುದ್ಧ ಕಣ್ಣಲ್ಲಿ ಪಿಲಾಂಕ ಗಂಡು. ಇನ್ನೂ ವಯಸ್ಸಾಗ್ತಾರೆ ಕಣ್ಣಿನ ಕ್ವಾಲಿಟಿ ಸಖತ್ ಚೇಂಜಸ್ ಆಗೋದು ಬರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು ಟಾಪ್ ಲೆವೆಲಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ಸೂಪರ್ ಕ್ವಾಲಿಟಿಲಿರುತ್ತೆ. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಗಂಡಾಗತ್ತೆ. ರಿಂಗ್ ನಂಬರ್ ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್, ರಿಂಗ್ ನಂಬರ್ ಮಿಸ್ ಮಾಡ್ಕೊಂಬಿಡಿ. ರಿಂಗ್ ನಂಬರ್ 5228. ಇದು 1.5 ದಸ್ತದ್ದು ಆನೆಕಲ್ ರೇಗ್ದಾರಲ್ಲಿ ಗಂಡಿದು. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಆಚೆ ಪಕಟ ಇರುತ್ತೆ. ಬಾಜಿ ಬಂದ್ಬಿಟ್ಟು 2-3 ಬಾಜಿ. ಪಲ್ಲ ಬಂದ್ಬಿಟ್ಟು 40 ನಿಮಿಷ 45 ನಿಮಿಷ ಹಿಂಗೆ ಪಲ್ಲ ಬರುತ್ತೆ. ಇದಕ್ಕೆ ಸ್ವಲ್ಪ ಬಣ್ಣ ಹಚ್ಚಿದ್ದಾರೆ, ಯಾಕಂದರೆ ಅಕ್ಕಿ ದೂರ ಹೋಗ್ಬಿಟ್ಟು ಬಂದಾಗ ಗೊತ್ತಾಗಲ್ಲ ಅನಿಸ್ತಿ ಯಾರು ಅಕ್ಕಿ ಬರ್ತಾಯಿದೆ ಅಂತ. ಅದಕ್ಕೋಸ್ಕರ ಬಣ್ಣ ಹಚ್ಚೋರೆ ಗುರುತಿಗೋಸ್ಕರ. ಅದೇನು ಬೇಕಾದ್ರೆ ನೀವು ಬಣ್ಣ ಬೇಡ ಅಂದರೆ ನೀವು ಅದನ್ನ ಇದು ಮಾಡ್ಕೊಬೋದು, ವಾಶ್ ಮಾಡ್ಕೊಂಡ್ರೆ ಹೋಗುತ್ತೆ ಬಣ್ಣ. ಕ್ವಾಲಿಟಿ ವೈಸ್ ಸಕ್ಕತ್ತಾಗಿದೆ. ಇನ್ನೂ ಲಾಂಗ್ ಟೈಮ್ ಬರುತ್ತಿದ್ದು, ಯಾಕಂದರೆ ಇದು ಜೊತೆ ಪಟ್ಟ ಏನಿತ್ತು ಹೆಣ್ಣು ಪಟ್ಟ ಅದು ಆಲ್ರೆಡಿ ಬಂದ್ಬಿಟ್ಟು 7 ಗಂಟೆ ಚಿಲ್ಲರೆ ಹಾರ್ತಾ ಇದೆ. ಇದು ಗಂಡು ಪಟ್ಟ ಬಿಡೋದು ಲೇಟಾಗಿತ್ತು. ಮತ್ತು ಇವಾಗ ಏನಂದರೆ ಇವಾಗ ಓಡ್ಸೋಕ್ಕೂ ನಮಗೆ ಟೈಮ್ ಇಲ್ಲ. ಈ ಅಕ್ಕಿನ ಓಡ್ಸೋಕ್ಕೂ ಟೈಮ್ ಇಲ್ಲ. ಇದು ಸಿಕ್ಕಾಪಟ್ಟೆ ಪಲ್ಲ ಔಟ್ ಬರೋದು. ತುಂಬ ಒಂದೊಂದು ಸತಿ ಹೋದರೆ 40 ನಿಮಿಷ 45 ನಿಮಿಷ ಹಿಂಗೆ ಪಲ್ಲ ಔಟ್ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ ಅಕ್ಕಿ ಆಟ ಸಕ್ಕತ್ತಾಗಿದೆ. ಇನ್ನೂ ಲಾಂಗ್ ಟೈಮ್ ಮಾಡೇ ಮಾಡುತ್ತೆ, ಯಾಕಂದರೆ ಈ ಲೈನಲ್ಲೆಲ್ಲ ಅಕ್ಕಿಗಳು ಲಾಂಗ್ ಟೈಮ್ ಮಾಡಿದೆ. ಇವಾಗ ಆಡ್ತಾರದು ಬಂದ್ಬಿಟ್ಟು 3-3.5 ಗಂಟೆ ಹಿಂಗೆ ಹಾರ್ತಾರೆ ಅಕ್ಕಿ. ಇದು ರೆಡಿಯಾಗಿ ಹಾರ್ತಾರೆ ಅಕ್ಕಿ. ರೆಕ್ಕೆ ಗಿಕ್ಕೆ ಏನು ಹೊಡೆಯಲ್ಲ, ಹಂಗೆ ಕೊಡ್ತೀವಿ. ಯಾಕಂದರೆ ಯಾರೇ ಇಸ್ಕೊಂಡ್ರೂ ಅವ್ರು ಟೂರ್ನಮೆಂಟ್ ಬಿಡೋಕ್ಕಾಗಬೇಕು, ಹಂಗೆ ಕೊಡ್ತಾರೆ ನಾವು ಅಕ್ಕಿಗಳನ್ನ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಫಸ್ಟು ಲೈಕ್ ಮಾಡಿ, ಕಮೆಂಟಲ್ಲಿ ಯಾವ ಅಕ್ಕಿ ಚೆನ್ನಾಗಿದೆ ಅಂತ ಮೆಸೇಜ್ ಮಾಡಿ, ರೇಟ್ ಇಷ್ಟ ಆಯಿತಾ ಇಲ್ವಾ ಅಂತಲೂ ಮೆಸೇಜ್ ಮಾಡಿ. ನೆಕ್ಸ್ಟ್ ಇಂಥ ವೀಡಿಯೋಗಳು ಬೇಕು ಅಂದರೆ ಕಮೆಂಟಲ್ಲಿ ಮೆಸೇಜ್ ಹಾಕಿ, ನಿಮ್ಗೆ ಯಾವ ಟೈಪಲ್ಲಿ ಅಕ್ಕಿಗಳು ಬೇಕು ಅಂತ. ಆದಷ್ಟು ನಾವು ಆ ಟೈಪಲ್ಲಿ ಅಕ್ಕಿಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ನಾವು ಮಾಡೋದೇ ವೀಡಿಯೋ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಎಲ್ಲರ ಹತ್ರನೂ ಒಂದು ಒಳ್ಳೆ ಅಕ್ಕಿಗಳು ಆಗಲಿ, ಒಳ್ಳೆ ಲೈನ್ ಮಾಡ್ಕೊಳ್ಳಿ, ಚೆನ್ನಾಗಿ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ಮಾಡ್ತೀವಿ. ಯಾಕಂದರೆ ನಮಗೆ ಇವಾಗ ನೋಡಿ, ನಾನು ವೀಡಿಯೋ ಮಾಡ್ದೇನೂ ನಾನು ಅಕ್ಕಿಗಳು ಕೊಡ್ಬೋದಿತ್ತು. ತುಂಬ ಜನ ವೆಯ್ಟಿಂಗಲ್ಲಿದ್ದಾರೆ. ನನ್ನ ವಾಟ್ಸಪ್ ಗ್ರೂಪಲ್ಲೇ ತುಂಬ ಜನ ವೆಯ್ಟಿಂಗಲ್ಲಿದ್ದಾರೆ ಅಕ್ಕಿಗಳು ಬೇಕು ಅಂತ. ಒಂದೊಂದೇ ಅಕ್ಕಿ ನಾನು ಅವ್ರಿಗೆ ಕೊಟ್ಬಿಡ್ಬೋದಿತ್ತು. ಎಲ್ಲರಿಗೂ ಸಿಗಬೇಕು ಅಕ್ಕಿ ಅನ್ನೋದು ಉದ್ದೇಶ ನಂದಿರೋದು. ಅದಕ್ಕೋಸ್ಕರ ವೀಡಿಯೋ ಮಾಡಿ ನಾನು ಪ್ರತಿಯೊಂದು ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕ್ತೀನಿ. ಪ್ರತಿಯೊಬ್ಬರಿಗೂ ಅಕ್ಕಿ ಸಿಗಲಿ ಅಂದ್ಬಿಟ್ಟು. ಕ್ವಾಲಿಟೀಸ್ ಅಂತೂ ಸಕ್ಕತ್ತಾಗಿದೆ ನೋಡ್ಬೋದು. ಇಲ್ಲಿ ಆನೆಕಲ್ ರೇಗ್ದಾರಲ್ಲಿ 1.5 ದಸ್ತದ ಅಕ್ಕಿ ಇದು ಫ್ರೆಂಡ್ಸ್. ಇವಾಗಿನ ಜಸ್ಟ್ ಆನೆಕಲ್ ರೇಗ್ದಾರ ಗಂಟು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಬಣ್ಣ ಆಗಲೇ ಹೇಳಿದ್ದೀನಿ, ಬಣ್ಣ ಹೊಡೆದಿರೋದು ಗುರುತಿಗೋಸ್ಕರ ಅದು. ಯಾಕಂದರೆ ನಮ್ಮ ಅಕ್ಕಿ ಏನಂದರೆ ದೂರದಿಂದ ಬರ್ಬೇಕಾದ್ರೆ ಒಂದು ಸತಿ ಗೊತ್ತಾಗ್ತಾ ಇರಲಿಲ್ಲ, ಅದಕ್ಕೆ ಬಣ್ಣ ಹೊಡೆದಿರೋದು. 2 ಸೈಡು ತಿರಿಗಳು ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ, ಲಾಲ್ ಕಟ್ಟು ಚೆನ್ನಾಗಿದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಬಣ್ಣ ನೋಡ್ಕೊಳ್ಳಿ, ಬಣ್ಣನೂ ತುಂಬ ಚೆನ್ನಾಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸಕ್ಕತ್ತಾಗಿರುತ್ತೆ. ನೋಡ್ಬೋದು ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಸೈಜ್ ಇದೆಯೋ ಅದೇ ಸೈಜಲ್ಲಿ ಕಾರ್ಬನ್ ಶೇಡ್ ಹಡ್ಕೊಂಡಿರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣಲ್ಲಿ ಏನು ಸ್ಟಾರ್ಟ್ ಆಗ್ತಾಯಿದೆ ಅವೆಲ್ಲ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕಲು ಜಾಸ್ತಿ ಆಗುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಎರಡೂ ಸೂಪರ್ ಆಗಿರುತ್ತೆ. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಇಲ್ಲಿ ನೋಡ್ಬೋದು ಆನೆಕಲ್ ರೇಗ್ದಾರಲ್ಲಿ ಗಂಡು. ರಿಂಗ್ ನಂಬರ್ ಜ್ಞಾಪಕ ಹಾಕೊಳ್ಳಿ. ರಿಂಗ್ ನಂಬರ್ 3740. ಇದು ಇನ್ನೂ ಒಂದು ಧೂಮ ರೇಗ್ದಾರಲ್ಲಿ ಪಿಲಾಂಕ ಗಂಡು. ಆಚೆ ಪಕಟ, ಸ್ಟ್ಯಾಂಡಿಂಗ್ ಸ್ಟೈಲು, ಕಾಲು ಎತ್ತಿಟ್ಕೊಂಡಿರೋದು ನೋಡಿ ಹೆಂಗೆ ಎತ್ತಿಟ್ಕೊಳುತ್ತೆ ಅಂತ. ಅಕ್ಕಿ ಫುಲ್ ಹಿಂಗೆ ಫುಲ್ ಚಡಿ ಶೇಪಲ್ಲಿ ನಿಂತ್ಕೊಳ್ಳುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಈ ಅಕ್ಕಿ ಆಡಿರೋ ಟೈಮ್ ಬಂದ್ಬಿಟ್ಟು 3.5 ಗಂಟೆ ರೆಡಿಯಾಗೆ ಪ್ರೆಸೆಂಟ್ ಹಾರ್ತಾರ ಅಕ್ಕಿ. ಬಾಜಿ ಬಂದ್ಬಿಟ್ಟು 4ರಿಂದ 5 ರಾಕೆಟ್ ಬಾಜಿ ಇರುತ್ತೆ. ಒಂದು ಸತಿ ಬಾಜಿ ಮಾಡಿಬಿಟ್ಟು ಅಕ್ಕಿ ಮುಂದೆ ಹೋಯ್ತು ಅಂದರೆ 20-25 ನಿಮಿಷ ಆದಮೇಲೆ ಬರುತ್ತೆ. ತುಂಬ ದೂರ ಪರ ಚೆನ್ನಾಗಿ ಹೋಗಿ ಬರುತ್ತೆ. ಕ್ವಾಲಿಟಿ ವೈಸ್ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಕಂಡೀಷನ್ ನೋಡ್ಬೋದು ಸೂಪರ್ ಆಗಿರುತ್ತೆ. ಬಿಡ್ಕೊಳ್ಳೋಕೆ ಈ ವರ್ಷಕ್ಕೆ ರೆಡಿಯಾಗಿದೆ ಅಕ್ಕಿ. ಮತ್ತು ತುಂಬ ಜನ ಪಿಲಾಂಕ ಯಾರ್ಯಾರು ಲೈಕ್ ಮಾಡ್ತಿರೋ ಅವ್ರಿಗೆ ಗೊತ್ತಿರುತ್ತೆ ಪಿಲಾಂಕಗಳು ಹೆಂಗೆ ಅಂತ. ಅಕ್ಕಿ ಒಂದು ಸತಿ ಆಟ ಸ್ಟಾರ್ಟ್ ಮಾಡಿಬಿಡ್ತು ಅಂದರೆ ಪಿಲಾಂಕಗಳು ಏಕ್ದಮ್ ಲಾಂಗ್ ಟೈಮ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಮತ್ತು ಚೋರಿ ಲೈನಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಬೇಗ ಕಳ್ಳಾಗತ್ತೆ ಮತ್ತು ಮನೆ ಬಿಡಲ್ಲ ಅಕ್ಕಿಗಳು ಪಿಲಾಂಕಗಳಲ್ಲಿ. ಕ್ವಾಲಿಟಿ ವೈಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಎಲ್ಲ ಸಕ್ಕತ್ತಾಗಿರುತ್ತೆ.
ಫುಲ್ ಚಡಿ ಶೇಪಲ್ಲಿರುತ್ತೆ. ನೋಡ್ಬೋದು ಇಲ್ಲಿ ಎಸ್ ಸತಿ ನಾನು ಎತ್ಬಿಟ್ರು ಫುಲ್ಲು ಚಡಿ ಶೇಪಲ್ಲಿ ನಿಂತ್ಕೊಳ್ಳುತ್ತೆ. ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಡ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಟೂರ್ನಮೆಂಟ್ಗೆ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಟ್ಬಿಟ್ಟು ಗಿಫ್ಟ್ಗಳು ಇಸ್ಕೊಳ್ಳಿ. ದಿ ಬೆಸ್ಟ್ ಅಕ್ಕಿಗಳು, ದಿ ಬೆಸ್ಟ್ ಲೈನಲ್ಲಿ ಮಾಡಿಸಿರೋ ಅಕ್ಕಿಗಳನ್ನೇ ಕೊಡ್ತಾ ಇರೋದು. ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ವರ್ಷ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಒಳ್ಳೆ ಲಾಂಗ್ ಟೈಮ್ ಬರಲಿ ಅಕ್ಕಿಗಳು ಅಂತ ಕೊಡ್ತಾ ಇರೋದು. ಕ್ವಾಲಿಟೀಸ್ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಪಿಲಾಂಕ ಅಲ್ಲಿ ಗಡ್ಡಿದು ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಪಿಲಾಂಕ ಗಂಡು ತೋರಿಸ್ದೆ. ಸಿಂಗಲ್ ಟೈಲು ಚಡಿ ಬಲ ನೋಡ್ಬೋದು, ಫುಲ್ಲು ಚಡಿ ಬಲ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಲ್ಪ ಬಣ್ಣ ಇರುತ್ತೆ. ಈ ಬಣ್ಣ ಬಂದ್ಬಿಟ್ಟು ನಾವು ಬಣ್ಣ ಹಾಕಿರೋದು ಅಕ್ಕಿಗೆ. ಯಾಕಂದರೆ ಸೇಮ್ ಬಣ್ಣ ಸೇಮ್ ಲೈನ್ಗಳಲ್ಲಿ ಅಕ್ಕಿಗಳು ಮಾಡಿಸಿದಾಗ ಅದಕ್ಕೊಂದು ಬಣ್ಣ ಹಾಕಿರ್ತೀವಿ, ನಮಗೆ ಗುರ್ತಿಡಿಯೋದಕ್ಕೆ ಅಕ್ಕಿನ. ರೆಕ್ಕೆ ಎಲ್ಲ ನೋಡ್ಬೋದು, ಫುಲ್ ರೆಕ್ಕೆ ಇದೆ. 2 ಸೈಡು ರೆಕ್ಕೆ ನೋಡ್ಕೊಳ್ಳಿ, ರೆಕ್ಕೆ ಎಲ್ಲ ಫುಲ್ ಇದೆ. ಬಿಡ್ಕೊಳ್ಳೋರ್ಗಂತೂ ಈ ವರ್ಷಕ್ಕೆ ತುಂಬ ಒಳ್ಳೆ ಗಂಡಿದು. ಲೆಂತ್ ವೈಸು, ಚಡಿ ಶೇಪು, ಬಣ್ಣ ನೋಡ್ಕೊಬೋದು. ಬಣ್ಣನೂ ಸಕ್ಕತ್ತಾಗಿದೆ. ಕೆಂಪು ಛಾಯನೂ ಸಕ್ಕತ್ತಾಗಿದೆ. ಇಲ್ಲಿ ನೋಡ್ಬೋದು, ಕೆಂಪು ಛಾಯನೂ ಸಕ್ಕತ್ತಾಗಿದೆ. ಅಗ್ಲ ಎದೆ ಇರುತ್ತೆ, ಆಚೆ ಪಕಟ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು ಮತ್ತು ಶುದ್ಧ ಕಣ್ಣು ನೋಡ್ಬೋದು ಯಾವ ಟೈಪಲ್ಲಿದೆ ಅಂತ. ಕ್ರ್ಯಾಕ್ಸು, ಒಡ್ಕಲು ಇವೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ಅಗ್ಲ ಕಣ್ಣಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಈ ಗಂಡಲ್ಲಿ ನೋಡ್ಬೋದು, ಇಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ಸಕ್ಕತ್ತಾಗಿರುತ್ತೆ. ಬಿಡ್ಕೊಳ್ಳೋರ್ಗಂತೂ ಈ ವರ್ಷಕ್ಕೆ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಕಡ್ಡಿ ಬಾಲ ಕಟ್ಟಿ ಬಿಡಿ. ಆಮೇಲೆ ನನಗೆ ನೀವು ಫೋನ್ ಮಾಡಿ ಏನೇ ಒಂದು ಡೌಟ್ ಇದ್ರೂ ಹೆಂಗೆ ಬಿಡಬೇಕು ಅನ್ನೋದು ಕೇಳಿ, ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದು ಪಿಲಾಂಕಾಲ್ ಗಂಡು. ರಿಂಗ್ ನಂಬರ್ ನ್ಯಾಪ್ ಕಾಯ್ಕೊಳ್ಳಿ ಫ್ರೆಂಡ್ಸ್. ಮೇಯ್ನ್ ರಿಂಗ್ ನಂಬರ್ 3719 ಫ್ರೆಂಡ್ಸ್. ತುಂಬ ಜನ HMT ರೇಗ್ದರಲ್ಲಿ ಅಕ್ಕಿ ಕೇಳ್ತಾ ಇದ್ದೀರಿ. HMT ರೇಗ್ದರಲ್ಲಿ ಪುಟ್ ಮಾಡಿರೋ ಅಕ್ಕಿ ಪ್ರೆಸೆಂಟ್ ಇವಾಗ ರೆಡಿಯಾಗೆ 4 ಗಂಟೆ ಆಡ್ತಾರ ಅಕ್ಕಿ. ಇದು ಬಾಜಿ ಬಂದ್ಬಿಟ್ಟು ಒಂದು ಸೂಪರ್ ನೋಡೋಂಥ ಆಟ. ಒಂದು ಸತಿ ಎದೆ ಎತ್ಕೊಂಡು ಬಾಜಿ ಮಾಡ್ತು ಅಂದರೆ ಒಂದು 6 ರಿಂದ 8 ರಾಕೆಟ್ ಬಾಜಿ ಬರುತ್ತೆ. ಅಕ್ಕಿ ಒಂದೊಂದು ಬಾಜಿಗೂ 20 ಅಡಿ 30 ಅಡಿ ಮೇಲಾಗ್ಬಿಡುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್, ಕ್ವಾಲಿಟೀಸ್ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಬಣ್ಣ ಚೆನ್ನಾಗಿದೆ, ಅಕ್ಕಿ ಪ್ಯಾಟ್ರನ್ ಚೆನ್ನಾಗಿದೆ, ಶೇಪು ನೋಡ್ಬೋದು ಶೇಪ್ ಸಕ್ಕತ್ತಾಗಿದೆ. HMTಗಳಲ್ಲಿ ಪುಟ್ ಮಾಡಿರೋ ಅಕ್ಕಿ. ಇನ್ನೂ ಓಡಿಸ್ಕೊಂಬಂದರೆ ಇನ್ನೂ ಟೈಮಿಂಗ್ ಲಾಂಗ್ ಆಗುತ್ತೆ. ಪ್ರತಿಯೊಬ್ಬರ ಮನೇಲೂ ನಮ್ಮ ಅಕ್ಕಿಗಳು ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಲಿ ಅಂದ್ಬಿಟ್ಟು ಮಾಡೋ ವೀಡಿಯೋಗಳು ನಾವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಎಲ್ಲರ ಹತ್ರನೂ ಅಕ್ಕಿಗಳು ಆಡಬೇಕು. ನೀವು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ. ಕ್ವಾಲಿಟೀಸ್ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಮತ್ತು ಇರೋ ವಿಷಯ ಇದ್ದಂಗೆ ಹೇಳ್ಬಿಟ್ಟು ಕೊಡ್ತೀವಿ. ಅಕ್ಕಿ ಏನು ಆಡಿದೆ ಅದೇ ಟೈಮ್ ಹೇಳ್ಬಿಟ್ಟು ಕೊಡ್ತೀವಿ. ಒಂದೊಂದು ಸತಿ ನಾವು ಕಮ್ಮಿ ಹೇಳ್ಬೋದು, ಜಾಸ್ತಿ ಅಂತೂ ಯಾವ ಅಕ್ಕಿ ಬಗ್ಗೆನೂ ಹೇಳೋಕ್ಕೋಗಲ್ಲ ನಾವು. ಜಾಸ್ತಿ ಆಡಿದೆ ಅಂದ್ಬಿಟ್ಟು ಬೇಕಾದ್ರೆ ಟೈಮಿಂಗ್ ಬೇಕಾದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಹೇಳ್ಬಿಟ್ಟೆ ಕೊಡ್ತೀವಿ ನಾವು. ನಿಮ್ಮ ಹತ್ರ ಬಂದಾಗ ಅಕ್ಕಿ ಇನ್ನೂ ಲಾಂಗ್ ಟೈಮ್ ಮಾಡಿದ್ರೆ ನಿಮಗೂ ಖುಷಿ ಇರುತ್ತೆ ಅಂದ್ಬಿಟ್ಟು. ಕ್ವಾಲಿಟೀಸ್ ನೋಡ್ಬೋದು ಸಕ್ಕತ್ತಾಗಿದೆ. HMT ರೇಗ್ದರಲ್ಲಿ ಪೂಟ್ ಆಗಿರೋ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕರೆಕ್ಟಾಗಿ ಓಡಿಸ್ಕೊಂಬನ್ನಿ. ಅಕ್ಕಿ ಇನ್ನೂ ಒಳ್ಳೆ ಲಾಂಗ್ ಟೈಮ್ ಮಾಡುತ್ತೆ. 2 ದಸ್ತದ ಗಂಡಿದು ಬಾಜಿ ಹತ್ತಿದೆ. ಬಾಜಿನೂ ತುಂಬ ಚೆನ್ನಾಗಿದೆ, ರಾಕೆಟ್ ಬಾಜಿ ಇದು. ಪಲ್ಲಾನು ಅಷ್ಟೇ ಚೆನ್ನಾಗಿ ಬರುತ್ತೆ. ಅಕ್ಕಿ ಓಡಿಸ್ಕೊಂಬಂದರೆ ಸಾಕು. ಡೈಲಿ 2 ಉಡಾನ್ ಮಾಡಿ, ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಮಾಡಿ. 2 ಉಡಾನ್ ಮಾಡ್ದಂಗೆ ಟೈಮಿಂಗ್ ರೈಸ್ ಆಗ್ಬಿಡುತ್ತೆ. HMT ರೇಗ್ದರಲ್ಲಿ ಪುಟ್ ಆಗಿರೋ ಗಂಡಿದು ಫ್ರೆಂಡ್ಸ್. ಇವಾಗೇನು ಜಸ್ಟ್ HMT ರೇಗ್ದಲ್ಲಿ ಪುಟ್ ಗಂಡು ತೋರಿಸ್ದೆ. ಸಿಂಗಲ್ ಟೈಲು ಚಡಿ ಬಲ ಎತ್ತಿಡ್ಕೊಳುತ್ತೆ. ನೋಡ್ಬೋದು, ಫುಲ್ ಹಿಂಗೆ ಚಡಿ ಬಲ ಎತ್ತಿಡ್ಕೊಳುತ್ತೆ. ಚುಕ್ ತಿರಿ ಉದ್ದ ತಿರಿ ಎಲ್ಲ ನೋಡ್ಬೋದು ಫುಲ್ ಇದೆ. ವೈಬ್ರೇಷನ್ ಚೆನ್ನಾಗಿದೆ, ಲಾಲ್ ಕಟ್ಟು ಚೆನ್ನಾಗಿದೆ. ಬಣ್ಣನೂ ನೋಡ್ಬೋದು, ರೇಗ್ಗಳು ಅಷ್ಟೇ ಚೆನ್ನಾಗಿದೆ. ಇವೆಲ್ಲ ಕುರ್ಜಾಗಿ ಹೊಸ ರೆಕ್ಕೆ ಬಂದಂಗೆ ರೇಗ್ಗಳು ಇನ್ನೂ ಅಗಲ ಆಗುತ್ತೆ, ಡಾರ್ಕ್ ಆಗುತ್ತೆ. 2 ಸೈಡು ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ, ಲಾಲ್ ಕಟ್ ಚೆನ್ನಾಗಿದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡೋದು ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಆಗ್ಲಿಂದ ನೋಡ್ಬೋದು ನೀವು ಪ್ರತಿಯೊಂದು ಅಕ್ಕಿದು ಕಣ್ಗಳು ಸಕ್ಕತ್ ಅಗ್ಲ ಇರುತ್ತೆ. ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ನೋಡ್ಬೋದು. ಕಣ್ಣು ಪೂರ್ತಿ ತುಂಬಿಕೊಂಡಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಬ್ಲೂ ಶೇಡಲ್ಲಿರುತ್ತೆ. ಇನ್ನೂ ವಯಸ್ಸಾಗ್ತಿರಂಗೆ ಕಣ್ಣಿನ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ. ಇವಾಗ ಹಾರ್ತಾ ಇರೋದಕ್ಕೆ ಲೈಟಾಗಿ ಪಿಂಕಿಶ್ ಅನಾರಿ ಇರುತ್ತೆ. ಹಾರಿಸೋದು ನಿಲ್ಸ್ ಮೇಲೆ ಒಡಕಲ್ ಕಣ್ಣಿಗೆ ಚೇಂಜ್ ಆಗುತ್ತೆ. ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು ಟಾಪ್ ಕ್ವಾಲಿಟಿದಿರುತ್ತೆ. ರಿಂಗ್ ನಂಬರ್ 3746. ಇದು ಇನ್ನೊಂದು ಪಿಲಾಂಕ ಅಲ್ಲಿ ಧೂಮಾರೇಗ್ದಾರ್ ಗಂಡು. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಇದು ಇನ್ನೂ ಹಳದಿ ಬಣ್ಣ ಗಟ್ಟಿ ಇರುತ್ತೆ. ಕಣ್ಣಲ್ಲಿ
ಸ್ಟ್ಯಾಂಡಿಂಗ್ ಸ್ಟೈಲು ನೋಡ್ಬೋದು ಸಕ್ಕತ್ತಾಗಿದೆ. ಬಾಜಿ ಮಾತ್ರ ಹೊಡೆದ್ರೆ ಒಂದು ಸತಿ 8ರಿಂದ 10 ರಾಕೆಟ್ ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 15-20 ನಿಮಿಷ ಪಲ್ಲ ಹೋಗುತ್ತೆ. ಆಡ್ತಾ ಇರೋ ಟೈಮ್ ಬಂದ್ಬಿಟ್ಟು 4-4:15 ಗಂಟೆ ಹಿಂಗೆ ಆಡ್ತಾ ಇರೋದು, ರೆಡಿಯಾಗಿ ಹಾರ್ತಾರೋ ಅಕ್ಕಿ ಇದು. ಇನ್ನೂ ಟೈಮಿಂಗು ರೈಸ್ ಮಾಡ್ಕೊಳತ್ತೆ. ನಮಗೆ ಏನಂದರೆ ಇವಾಗ ಓಡಿಸ್ಕೊಳಕ್ಕಾಗಲ್ಲ, ಕಮ್ಮಿ ಟೈಮ್ ಬಂದಿರೋ ಅಕ್ಕಿಗಳಿಂದ ನಾವು ಬಿದ್ದರೆ ನಮ್ಮ ಹತ್ರ ಯಾವ್ದು ಮೇಯ್ನ್ ಇವಾಗ ಅಕ್ಕಿಗಳು ಲಾಂಗ್ ಟೈಮ್ ಮಾಡ್ತಾಯಿದೆ ಅವನ್ನ ಬಿಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಈ ಅಕ್ಕಿಗಳೆಲ್ಲ ನೀವು ಯಾವ್ದು ಇವಾಗ ತೋರಿಸ್ತಾ ಇದ್ದೀನಿ ಇವೆಲ್ಲ ಏನಂದರೆ ಕರೆಕ್ಟಾಗಿ ನೀವು ಉಡಾನ್ ಸೆಟ್ ಮಾಡ್ಕೊಂಡು ಬಂದ ಅಂದರೆ ಏಕ್ದಮ್ ಟೈಮಿಂಗ್ ರೈಸ್ ಆಗುತ್ತೆ. ಕ್ವಾಲಿಟಿ ವೈಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಮತ್ತು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾವುದೇ ಅಕ್ಕಿ ಇಸ್ಕೊಂಡ್ರೂ ಕಡ್ಡಿ ಬಾಲ ಕಟ್ಟೋದಂತೂ ಮರಿಬೇಡಿ. ಫಸ್ಟು ಕಡ್ಡಿ ಬಾಲ 5 ಉಡಾನ್ ಕಡ್ಡಿ ಬಾಲ ಕಟ್ಟಿ ಆಮೇಲೆ ನೀವು ಖುಲ್ಲಾ ಬಾಲ ಬಿಟ್ಕೊಳ್ಳಿ. ಡೈರೆಕ್ಟಾಗಿ ಖುಲ್ಲಾ ಬಾಲ ಬಿಟ್ಟರೆ ಅಕ್ಕಿ ಕಳ್ಕೊಳ್ಳೋ ಚಾನ್ಸಸ್ 100% ಇರುತ್ತೆ. ನೋಡ್ಕೊಂಡು ಬಿಡ್ಕೊಳ್ಳಿ. ಕ್ವಾಲಿಟೀಸ್ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಪಿಲಾಂಕ ಅಲ್ಲಿ ಗಟ್ಟಿ ಹಳದಿ ಬಣ್ಣ ಪಿಲಾಂಕ ಇದು. ನಿಮ್ಗೆ ಯಾವುದೇ ಅಕ್ಕಿ ಬೇಕಂದ್ರೂ ರಿಂಗದ ಫೋಟೋ ಇಟ್ಕೊಳ್ಳಿ, ನನಗೆ ವಾಟ್ಸಪ್ಪಲ್ಲಿ ಆ ಫೋಟೋ ಕಳಿಸಿ. ಆ ಅಕ್ಕಿ ಇದೆಯಾ ಇಲ್ಲ ಸೇಲ್ ಆಗೋಯ್ತಾ ಅಂತ ಹೇಳ್ತೀನಿ. ಯಾಕಂದರೆ ಕಮ್ಮಿ ಬೆಲೆ ಕೊಡ್ತಾಯಿದ್ದೀನಿ. ಪ್ರತಿಯೊಬ್ಬರ ಹತ್ರನೂ ಒಳ್ಳೆ ಅಕ್ಕಿಗಳು ಆಡಲಿ, ಒಳ್ಳೆ ಟೈಮ್ ಆಡಲಿ, ಒಂದು ಒಳ್ಳೆ ಹೆಸರು ಮಾಡಲಿ. ಅವ್ರ ಹೆಸರು ಮಾಡಿದ್ರೆ ನಮಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಅಂದ್ಬಿಟ್ಟು ಕೊಡ್ತಾ ಇರೋದು. ಕ್ವಾಲಿಟಿ ವೈಸ್ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ದುಮಾಲಿ ರೇಗ್ದಾರು ಪಿಲಾಂಕ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಪಿಲಾಂಕ ಗಂಡು ತೋರಿಸ್ತೆ. ಸಿಂಗಲ್ ಟೇಲು ಚಡಿ ಬಲ ಬರುತ್ತೆ, ಚುಪ್ತಿರಿ ಉದಾತಿರಿ ಬರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ಟು ಸಕ್ಕತ್ತಾಗಿದೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ನು ಚೆನ್ನಾಗಿರುತ್ತೆ. 2 ಸೈಡು ತಿರಿ ಎಲ್ಲ ಫುಲ್ ಇದೆ, ನೋಡ್ಕೊಬೋದು. 2 ಸೈಡು ತಿರಿ ಎಲ್ಲ ಫುಲ್ ಇದೆ. ಇಸ್ಕೊಂಡು 15 ದಿನದಲ್ಲೆಲ್ಲ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಬಣ್ಣ ನೋಡ್ಕೊಳ್ಳಿ, ಗಟ್ಟಿ ಧೂಮ ಮೇಲೆ ರೇಗ್ದಾರ್ ಬಣ್ಣ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಗಳು ಅವಾಗಿಂದ ತೋರಿಸ್ತಾ ನೋಡ್ಕೊಳ್ಳಿ. ಸಕ್ಕತ್ ಅಗ್ಲ ಕಣ್ಣಿರುತ್ತೆ, ಎದ್ದಿ ಕಾಣುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣು ಪೂರ್ತಿ ಏನು ಸ್ಟಾರ್ಟ್ ಆಗ್ತಿದೆ, ಇನ್ನೂ ವಯಸ್ಸಾಗ್ತಿರ್ಗೇ ಕ್ರ್ಯಾಕ್ಸು ಒಡಕಲು ಜಾಸ್ತಿ ಆಗುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಚೆನ್ನಾಗಿದೆ, ಡಾರ್ಕ್ ಆಗಿದೆ. ವೈಬ್ರೇಷನ್, ರೊಟೇಷನ್ನು, ಪುತ್ಲಿನ ಎಳೆದಿಟ್ಕೊಂಡಿರೋದು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸು ಸಕ್ಕತ್ತಾಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ಈ ಗಂಡಲ್ಲಿ ನೋಡ್ಬೋದು ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ. ರಿಂಗ್ ನಂಬರ್ ನ್ಯಾಪ್ ಕೇಳ್ಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 3718. ಇದು 3ನೇ ಪಟ್ಟಿ 700 ಸಬ್ಜಾ ಅಲ್ಲಿ ಪುಟ್ ಮಾಡಿಸಿರೋ ಅಕ್ಕಿ, ಒರಿಜಿನಲ್ ಅಲ್ಲ, ಪುಟ್ ಮಾಡಿಸಿರೋ ಅಕ್ಕಿ. ಬಾಜಿ ಬಂದ್ಬಿಟ್ಟು 8ರಿಂದ 10 ರಾಕೆಟ್ ಬಾಜಿ. ಒಂದೊಂದು ಏಟ್ಗೂ ಅಕ್ಕಿ 30 ಅಡಿ 40 ಅಡಿ ಮೇಲಾಗ್ಬಿಡುತ್ತೆ. ಆಡ್ತಾರೋ ಟೈಮ್ ಬಂದ್ಬಿಟ್ಟು 3 ಗಂಟೆ 3:15 ಗಂಟೆ ಹಿಂಗೆ ಆಡ್ತಾರೋ ಅಕ್ಕಿ ಇದು. ಇನ್ನೂ ಟೈಮಿಂಗ್ ರೈಸ್ ಮಾಡುತ್ತೆ. ಬಾಲನ ಬಿಡ್ಕೊಂಬನ್ನಿ, ಟೈಮಿಂಗ್ ರೈಸ್ ಆಗುತ್ತೆ. ಖುಲ್ಲಾ ಬಾಲ ಬಿಟ್ಟರೆ ಬಾಜಿ ಜಾಸ್ತಿ ಮಾಡ್ಕೊಳತ್ತೆ. ನೀವು ಯಾವುದೇ ಅಕ್ಕಿ ಇವತ್ತಿನ ವಿಡಿಯೋಲಿ ಇಸ್ಕೊಂಡ್ರೂ ಫಸ್ಟು ಕಡ್ಡಿ ಬಾಲ ಕಟ್ಟಿ ಬಿಡಿ. ಅದಾದಮೇಲೆ ಬಾಲನ ಸೆಂಟ್ರಲ್ಲಿ 6 ಬಾಲ ಲಾಕ್ ಮಾಡಿಬಿಡಿ. ಅದಾದಮೇಲೆ ಖುಲ್ಲಾ ಬಾಲ ಬಿಡಿ. ಇದರಲ್ಲಿ ಬಾಜಿ ಸಕ್ಕತ್ತಾಗಿದೆ. ಬಿಡ್ಕೊಳ್ಳೋಕ್ಕೆ ಕರೆಕ್ಟಾಗಿ ಬಂದರೆ ಮಾತ್ರ ಇಸ್ಕೊಳ್ಳಿ. ಯಾಕಂದರೆ ತುಂಬ ಬಾಜಿ ಇರೋ ಅಕ್ಕಿ. ಪ್ಲಸ್ಸು ಆಟನೂ ಅಷ್ಟೇ 3-3:15 ಗಂಟೆ ಬಂದಿದೆ. ಈ ಅಕ್ಕಿ ಕರೆಕ್ಟಾಗಿ ಬಿಡ್ಕೊಂಬಂದರೆ ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಈ ವರ್ಷಕ್ಕೆ ಒಂದು ಒಳ್ಳೆ ಹೆಸರು ಮಾಡ್ಬೋದು. 700 ಸಬ್ಜಾ ಅಲ್ಲಿ ಪುಟ್ ಮಾಡಿಸಿರೋ ಅಕ್ಕಿ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆಗ್ತಾಯಿದೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕಮೆಂಟಲ್ಲಿ ಯಾವ ಅಕ್ಕಿ ಇಷ್ಟ ಆಯಿತು ಅಂತ ಮೆಸೇಜ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ನಿಮ್ಗೆ ಯಾವ ಟೈಪಲ್ಲಿ ಅಕ್ಕಿ ಬೇಕು ಅಂತ ಮೆಸೇಜ್ ಮಾಡಿ. ಆದಷ್ಟು ನೆಕ್ಸ್ಟ್ ವಿಡಿಯೋಲ್ಲಿ ನಿಮ್ಗೆ ಬೇಕಾಗಿರೋವಂಥ ಬಣ್ಣಗಳದ್ದು ಅಕ್ಕಿಗಳದ್ದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಾವು ಕ್ವಾಲಿಟೀಸ್ ನೋಡ್ಬೋದು ಸಕ್ಕತ್ತಾಗಿರುತ್ತೆ. 700 ಸಬ್ಜಾ ಅಲ್ಲಿ ಗಂಡಿದು 2 ದಸ್ತದ ಅಕ್ಕಿ ಇದು ಫ್ರೆಂಡ್ಸ್. ಇವಾಗೇನು ಜಸ್ಟ್ 700 ಸಬ್ಜಾ ಅಲ್ಲಿ ಗಂಡು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದಾತಿರಿ ನೋಡ್ಬೋದು. ತಿರಿಗಳೆಲ್ಲ ಫುಲ್ ಇದೆ. ಚುಪ್ತಿರಿ ಉದಾತಿರಿ ಬರುತ್ತೆ. 3ನೇ ಪಟ್ಟಿ ನೋಡ್ಬೋದು. 3ನೇ ಪಟ್ಟಿನೂ ಡಾರ್ಕ್ ಆಗಿದೆ. 2 ಸೈಡ್ ನೋಡ್ಕೊಳ್ಳಿ, 3ನೇ ಪಟ್ಟಿ ಡಾರ್ಕ್ ಆಗಿದೆ. 2 ಸೈಡು ತಿರಿ ಎಲ್ಲ ಫುಲ್ ಇದೆ ನೋಡ್ಬೋದು. ಫುಲ್ ಇದೆ ತಿರಿಗಳೆಲ್ಲ. ಬಿಡ್ಕೊಳ್ಳೋಕ್ಕಂತೂ ಸೂಪರ್ ಗಂಡು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡೋದು ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಗಳು ಆಗ್ಲಿಂದನೂ ತೋರಿಸೀನಿ. ಎಲ್ಲ ಹೆವಿ ಅಗ್ಲ ಕಣ್ಗಳು ಬರುತ್ತೆ. ಇವೆಲ್ಲ ನಾವೇನಂದರೆ ನಮ್ಮ ಮನೆಗೆ ಏನು ಅಕ್ಕಿ ಆಡಿಸ್ಬೇಕು ಅಂತ ಮಾಡಿಸಿಕ್ಕಿರ್ತೀವಿ ಅದೇ ಅಕ್ಕಿನ ನಿಮ್ಮ ತನಕ ತಲುಪಿಸೋದು. ಕ್ವಾಲಿಟೀಸ್ ನೋಡ್ಬೋದು. ಕ್ರ್ಯಾಕ್ಸು ಒಡಕಲೆಲ್ಲ ಸಕ್ಕತ್ತಾಗಿರುತ್ತೆ.
ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ. ಅನಾರಿಗೆ ಬಂದುಬಿಟ್ಟು ಇವಾಗ ಲೈಟಾಗಿ ಏನಕ್ಕೆ ಅನಾರಿ ಕಾಣಿಸ್ತಾರೆ ಅಂದರೆ ಇವಾಗ ಹಾರಿಸ್ತಾ ಇರೋದಕ್ಕೆ ಆ ಪಿಂಕಿಶ್ ಅನಾರಿ ಇರುತ್ತೆ. ಶುದ್ಧ ಕಣ್ಣು ಅಕ್ಕಿ ಇದು. ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ಗಳಲ್ಲಿ ಅಕ್ಕಿಗಳು ಮಾಡಿಸಿರೋದು. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಟಾಪ್ ಆಗಿದೆ ಈ ಗಂಡಲ್ಲಿ. ರಿಂಗ್ ನಂಬರ್ ಜ್ಞಾಪಕ ಹಾಕೊಳ್ಳಿ. ರಿಂಗ್ ನಂಬರ್ 5207. ಇದು HMT ರೇಗ್ದಾರಲ್ಲಿ ಗಂಡು, ಪೂಟ್ ಮಾಡಿಸಿರೋ ಗಂಡು, 2.5 ವರ್ಷದ ಗಂಡಿದು. ಈ ಅಕ್ಕಿ ಬಂದ್ಬಿಟ್ಟು 4-4.5 ಗಂಟೆ ಆಡ್ತಾರೋ ಅಕ್ಕಿ ಇದು. ಬಾಜಿ ಬಂದ್ಬಿಟ್ಟು ಒಂದು ಸತಿ ಎದೆ ಎತ್ಕೊಂಡು ಬಾಜಿ ಮಾಡ್ತು ಅಂದರೆ 4ರಿಂದ 5 ರಾಕೆಟ್ ಬಾಜಿ ಮಾಡುತ್ತೆ. ಬಾಜಿ ಮಾಡಿ ಅಕ್ಕಿ ಮುಂದೆ ಹೋಯ್ತು ಅಂದರೆ ಹೋಗೋದೇ ಒಂದು ದಿಕ್ಕಲ್ಲಿ, ಬರೋದೇ ಇನ್ನೊಂದು ದಿಕ್ಕಲ್ಲಿ. ಆಟ ಚೆನ್ನಾಗಿದೆ, ತುಂಬ ಮೀಡಿಯಮ್ ಕೈ ಆಟ. ಜಾಸ್ತಿ ಮೇಲೂ ಆಗಲ್ಲ, ಜಾಸ್ತಿ ಕೆಳಗಡೆನೂ ಆಡಲ್ಲ. ಸಖತ್ತು ಮೀಡಿಯಮ್ ಕೈ ಆಟ ಈ ಗಂಡಲ್ಲಿ. ಕರೆಕ್ಟಾಗಿ ಓಡಿಸ್ಕೊಂಬಂದರೆ ಇನ್ನೂ ಟೈಮಿಂಗ್ಗಳು ಲಾಂಗ್ ಮಾಡುತ್ತೆ. ಏನಂದರೆ ನಮ್ಮ ಸಬ್ಸ್ಕ್ರೈಬರು ಯಾರೇ ಇಸ್ಕೊಂಡ್ರೂ ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ ಸಿಗಲಿ, ಈ ವರ್ಷವೇ ಒಂದು ಒಳ್ಳೆ ರಿಸಲ್ಟ್ ಮಾಡಲಿ ಅಂತ ಕೊಡ್ತಾರದು ನಾವೆಲ್ಲ ಅಕ್ಕಿಗಳ್ನೂ. ಇಲ್ಲಾಂದರೆ ನಾವು ಇವಾಗ ಏನು ಮಾಡ್ಬೋದಿತ್ತು ಅಂದರೆ 4 ಗಂಟೆ 4.25 ಗಂಟೆ ಬಂದಿರೋ ಅಕ್ಕಿಗಳನ್ನ ಮತ್ತೆ ನಾವು ರೆಕ್ಕೆ ಹೊಡೆದಿಟ್ಟು ಇವಾಗ ಜಾಸ್ತಿ 8 ಗಂಟೆ ಮೇಲೆ ಬಂದಿರೋ ಅಕ್ಕಿಗಳನ್ನ ನಾವು ಆಡಿಸ್ಕೊಂಡು ಕೂತ್ಕೊಂಡು ಈ ಅಕ್ಕಿಗಳನ್ನ ಮುಂದಿನ ವರ್ಷಕ್ಕೆ ಮತ್ತೆ ಉಡಾನ್ ಸೆಟ್ ಮಾಡಿ ಬಿಡೋ ಅಷ್ಟರಲ್ಲಿ ಈ ಅಕ್ಕಿಗಳು ದೊಡ್ಡ ಅಕ್ಕಿಗಳು ಆಗ್ಬಿಡುತ್ತೆ. ಒಂದೊಂದು ಸತಿ ಬ್ರೀಡಿಂಗಿಗೆ ಹಾಕ್ಬಿಡ್ತೀವಿ. ಸುಮ್ಮನೆ ಈ ಅಕ್ಕಿಗಳು ಈ ವರ್ಷ ಎಲ್ಲ ಕಡೆನೂ ಆಡಲಿ ಅಂದ್ಬಿಟ್ಟು ಕೊಡ್ತಾ ಇರೋದು. ಯಾಕಂದರೆ ಮೇಯ್ನ್ ನಮಗೆ ರಿಸಲ್ಟ್ ಬೇಕು, ಪ್ಲಸ್ಸು ನಮ್ಮ ಸಬ್ಸ್ಕ್ರೈಬರ್ ಹತ್ರ ಅಕ್ಕಿ ಒಳ್ಳೆ ಲಾಂಗ್ ಟೈಮ್ ಮಾಡಬೇಕು. ಇದೊಂದೇ ಉದ್ದೇಶ ಇರೋದು ನಮಗೆ. ಯಾಕಂದರೆ ಫಸ್ಟು ಮೇಯ್ನು ಎಲ್ಲರ ಹತ್ರ ಅಕ್ಕಿ ಸೇರಿ ಒಂದು ಒಳ್ಳೆ ಲಾಂಗ್ ಟೈಮ್ಗಳು ಬಂದರೆ ನಮಗೂ ಖುಷಿ ಆಗುತ್ತೆ. ನಾವು ಕೊಟ್ಟಿರೋ ಅಕ್ಕಿಗಳು ಹಿಂಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಹಿಂಗೆ ಒಳ್ಳೆ ಟೈಮಿಂಗ್ ಆಡಿದೆ ಅಂದ್ಬಿಟ್ಟು. ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರ ಹತ್ರನೂ ಅಕ್ಕಿಗಳು ಹೋಗಲಿ ಅಂತ ವಿಡಿಯೋ ಮಾಡೋದು ನಾವು. ಈ HMT ರೇಗ್ದಾರ್ ಗಣ್ಣ ನಮ್ಮ ಸಬ್ಸ್ಕ್ರೈಬರ್ಗೆ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಗಂಡು, ಕರೆಕ್ಟಾಗಿ ಓಡಿಸ್ಕೊಂಬನ್ನಿ. ಇನ್ನೂ ಟೈಮಿಂಗು ಲಾಂಗ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಏನು ಜಸ್ಟ್ HMT ಗಂಡು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಯೂಶೆ ಬಾಲ ನೋಡ್ಬೋದು. ಯೂಶೆ ಬಾಲ ಚೆನ್ನಾಗಿದೆ. ಚುಪ್ ತಿರಿ ಉದ್ದ ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಚೆನ್ನಾಗಿರುತ್ತೆ. 2 ಸೈಡು ತಿರಿ ನೋಡ್ಕೊಳ್ಳಿ, ತಿರಿ ಎಲ್ಲ ಫುಲ್ ಇದೆ. ಇಸ್ಕೊಂಡು 15 ದಿನದಲ್ಲೆಲ್ಲ ಹಕ್ಕಿನ ಹಾರಿಸ್ಕೊಳ್ಳೋಕೆ ರೆಡಿ ಮಾಡ್ಕೊಬೋದು. ಬಣ್ಣ ನೋಡ್ಕೊಳ್ಳಿ, ಬಣ್ಣ ಸಕ್ಕತ್ತಾಗಿರುತ್ತೆ. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಎಲ್ಲ ಹಕ್ಕಿನೂ ಇವತ್ತು ತೋರಿಸ್ತಿರೋದು ಕಣ್ಣುಗಳು ಸಖತ್ ಅಗ್ಲ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಬ್ಲೂ ಶೇಡಲ್ಲಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಕ್ರ್ಯಾಕ್ಸು, ಒಡಕಲು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಏನು ಸ್ಟಾರ್ಟ್ ಆಗ್ತಾಯಿದೆ, ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕಲು ಜಾಸ್ತಿ ಆಗುತ್ತೆ. ಲೈಟಾಗಿ ಏನು ಪಿಂಕಿಶ್ ಇದೆ, ವಯಸ್ಸಾಗ್ತಾರಂಗೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಸೂಪರ್ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದೀನಿ. ಒಳ್ಳೆ ಲಾಂಗ್ ಟೈಮ್ ಬಿಡಿ, ಒಳ್ಳೆ ಹೆಸರು ಮಾಡಿ, ನಮಗೂ ಒಂದು ಒಳ್ಳೆ ಹೆಸರು ತಂದುಕೊಡಿ. ರಿಂಗ್ ನಂಬರ್ ಜ್ಞಾಪಕ ಹಾಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 3731. ತುಂಬ ಜನ ನಗೀನಾ ತಾಮ್ರಲ್ಲಿ ಹಕ್ಕಿ ಕೇಳಿದ್ರಿ ಆಡಿಸ್ಕೊಳ್ಳೋದಕ್ಕೆ. ನಗೀನಾ ತಾಮ್ರಲ್ಲಿ ಇವತ್ತಿಂದು ಲಾಸ್ಟ್ ವಿಡಿಯೋ ಇದು. ನಗೀನಾ ತಾಮ್ರಲ್ಲಿ ಗಂಡು. ಬಾಜಿ ನೋಡಬೇಕು, ಒಳ್ಳೆ ಸರ್ಕನಿ ನೋಡಬೇಕು, ಒಳ್ಳೆ ಆಟ ನೋಡಬೇಕು ಅಂದರೆ ಟಾಪ್ ಕ್ಲಾಸು ಸರ್ಕನಿ ಬಾಜಿ ಆಟ. ಆಡಿರೋ ಟೈಮ್ ಕಮ್ಮಿ, ಆದರೆ ಹೆವಿ ಬಾಜಿ, ಹೆವಿ ಸರ್ಕನಿ, ಹೆವಿ ಗೇಟ್ಲಿ ಅಕ್ಕಿ ಇದು. ಈ ಅಕ್ಕಿ ಇವಾಗ ಆಡ್ತಾರೋ ಟೈಮ್ ಬಂದ್ಬಿಟ್ಟು 3-3.5 ಗಂಟೆ ಆಡ್ತಾರೋ ಅಕ್ಕಿ ಇದು. ಹೆವಿ ಬಾಜಿ ಮಾಡುತ್ತೆ. ಸರ್ಕನಿ ಸಖತ್ತಾಗಿದೆ, ಗೇಟ್ಲಿ ಸಖತ್ತಾಗಿದೆ, ಆಟ ಸಖತ್ತಾಗಿದೆ. ಪಲ್ಲ ಬಂದ್ಬಿಟ್ಟು 15-20 ನಿಮಿಷ ಪಲ್ಲ ಹೋಗುತ್ತೆ. 2 ದಸ್ತದ ಅಕ್ಕಿ ಇದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ ಸಖತ್ತಾಗಿರುತ್ತೆ. ಈ ಅಕ್ಕಿನ ಕರೆಕ್ಟಾಗಿ ಉಡಾನ್ ಸೆಟ್ ಮಾಡ್ಕೊಂಡು ಬಿಡ್ಕೊಂಬಂದರೆ ತುಂಬ ಲಾಂಗ್ ಟೈಮ್ ಆಡತ್ತೆ. ಇವತ್ತಿಂದ ಅಕ್ಕಿಗಳು, ಪ್ರತಿಯೊಂದು ಅಕ್ಕಿಗಳು ಅಷ್ಟೇ. ಮೇಯ್ನ್ ನಮ್ಮ ಅಕ್ಕಿಗಳೇನಿದೆ ಆ ಅಕ್ಕಿಗಳಲ್ಲಿ ಮಾಡಿಸಿರೋ ಅಕ್ಕಿಗಳನ್ನೇ ಕೊಡ್ತಾಯಿದ್ದೀನಿ. ಕಮ್ಮಿ ರೇಟಿಗೆ ಏನು ಕೊಡ್ತಾ ಇರೋದಂದರೆ ಪ್ರತಿಯೊಬ್ಬರ ಹತ್ರನೂ ಅಕ್ಕಿಗಳು ಸಿಗಲಿ. ಯಾಕಂದರೆ ನಾನು ಇವಾಗ ಇದೇ ಅಕ್ಕಿಗಳನ್ನ ಜಾಸ್ತಿ ರೇಟ್ಗೂ ಮಾರ್ಬೋದಿತ್ತು. ಪ್ರತಿಯೊಬ್ಬರಿಗೂ ಅಕ್ಕಿ ಸಿಗಲಿ, ಕಮ್ಮಿ ಬೆಲೆ ಕೊಡೋಣ. ಯಾಕಂದರೆ ಟೂರ್ನಮೆಂಟ್ಗಳನ್ನ ಕಟ್ಬಿಟ್ಟಿರ್ತಾರೆ. ಎಷ್ಟೋ ಜನ ಅಕ್ಕಿಗಳು ಕಳ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನ ಅಕ್ಕಿಗಳು ಎಲ್ಲೆಲ್ಲೋ ಇಸ್ಕೊಂಡು ಅಕ್ಕಿಗಳು ಆಡ್ದೇ ಟೂರ್ನಮೆಂಟ್ ಕಟ್ಕೊಂಡು ಟೂರ್ನಮೆಂಟ್ ಕಾಸು ಅವ್ರಿಗೆ ವಾಪಸ್ ಬರೋಲ್ಲ. ಎಲ್ಲರೂ ಬರ್ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಅಕ್ಕಿ ಸಿಗಲಿ ಅಂದ್ಬಿಟ್ಟು ಮಾಡ್ತಾರೋ ವಿಡಿಯೋ ಇದು. ಕ್ವಾಲಿಟೀಸ್ ನೋಡ್ಬೋದು, ಸಖತ್ತಾಗಿರುತ್ತೆ. ಕಂಡೀಷನ್ ನೋಡ್ಬೋದು, ಸೂಪರ್ ಆಗಿರುತ್ತೆ. ಬಣ್ಣನೂ ನೋಡ್ಬೋದು, ಒಳ್ಳೆ ಗಟ್ಟಿ ಬಣ್ಣಲಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ನಗಿನಲ್ಲಿ ಮಾಡಿಸಿರೋ ತಾಮ್ರಾಲ್ ಗಂಡು. ಕ್ವಾಲಿಟೀಸ್ ಅಂತೂ ಸಖತ್ತಾಗಿರುತ್ತೆ. ಬಾಲನ ಕಟ್ಟಿ ಬಿಡಿ, ಹಕ್ಕಿ ಫುಲ್ ಕಳ್ಳಾಗೋ ತನಕ ಬಾಲನ ಕಡ್ಡಿ ಬಾಲ ಕಟ್ಟಿಬಿಡಿ. ಅದಾದಮೇಲೆ
ಸೆಂಟ್ರ್ ಬಾಲ ಲಾಕ್ ಮಾಡಿ ಅದಾದಮೇಲೆ ಖುಲ್ಲಾ ಬಾಲ ಬಿಡ್ಕೊಳ್ಳಿ. ಖುಲ್ಲಾ ಬಾಲ ಬಿಡೋಕ್ಕಾಗಿಲ್ಲ ಅಂದ್ರೂ ಸೆಂಟ್ರ್ ಬಾಲದಲ್ಲೇ ಅಕ್ಕಿನ ಬಿಡ್ಕೊಂಬನ್ನಿ. ಅಕ್ಕಿ ಒಳ್ಳೆ ಲಾಂಗ್ ಟೈಮ್ ಮಾಡುತ್ತೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ ನಗಿನ ತಾಮ್ರಲ್ಲಿ ಗಂಟು ಅಷ್ಟೇ ಸಿಂಗಲ್ ಟೇಲ್ ಬರುತ್ತೆ. ಬಾಲ ಇಲ್ಲಿ ಹೊಡೆದಿದ್ದೀವಿ, ಯಾಕಂದರೆ ಬಾಜಿ ಜಾಸ್ತಿ ಇದೆ ಅಂದ್ಬಿಟ್ಟು. ಚುಕ್ ತಿರಿ ಉದ್ದ ತಿರಿ ಇಲ್ಲಿ ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ, ಗರಿಗಳೆಲ್ಲ ಫುಲ್ ಇದೆ. ಎರಡು ಸೈಡು ತಿರಿ ನೋಡ್ಕೊಳ್ಳಿ, ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು ಸಖತ್ತಾಗಿರುತ್ತೆ. ಗಟ್ಟಿ ಕೆಂಪು ತಾಮ್ರಲ್ಲಿ ಬಣ್ಣ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಪ್ರತಿಯೊಂದು ಹಕ್ಕಿನೂ ಸೂಪರ್ ಅಗ್ಲ ಕಣ್ಣಿರುತ್ತೆ. ಆಗ್ಲಿಂದ ತೋರಿಸಿ ನಾನು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಆಡ್ಕೊಂಡಿದೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣಲ್ಲಿ ಏನು ಸ್ಟಾರ್ಟ್ ಆಗ್ತಿದೆ ಅದೆಲ್ಲ ವಯಸ್ಸಾಗ್ತಿರೋಂಗೆ ಜಾಸ್ತಿ ಆಗುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ವೈಬ್ರೇಷನ್ ಚೆನ್ನಾಗಿದೆ, ರೊಟೇಷನ್ ಚೆನ್ನಾಗಿದೆ. ಕಣ್ಣಲ್ಲಿ ಕ್ವಾಲಿಟೀಸು ಸಕ್ಕತ್ತಾಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸೂಪರ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು. ರಿಂಗ್ ನಂಬರ್ ನ್ಯಾಪ್ ಕಾಯ್ಕೊಳ್ಳಿ. ರಿಂಗ್ ನಂಬರ್ 3703. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.